ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜನವರಿಯಲ್ಲಿ ಬಂದಿರುವಂಥ ಈ ಷಟ್ತಿಲ ಏಕಾದಶಿ 24ನೇ ತಾರೀಕ ಅಥವಾ 25ನೇ ತಾರೀಕ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆ ನಾವು ಸ್ನಾನದ ನೀರಿಗೆ ಯಾವ ಒಂದು ವಸ್ತುವನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು, ಯಾವ ದಾನವನ್ನು ಮಾಡಬೇಕು, ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಉಪವಾಸವನ್ನು ಮಾಡಬೇಕು, ಅದ್ರ ಜೊತೆ ಸರಿಯಾದ ದಿನಾಂಕ ಆಗ್ಬೋದು. ಹಾಗೆಯೇ ಷಟ್ತಿಲ ಏಕಾದಶಿಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ, ಇದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಜನವರಿ ತಿಂಗಳಲ್ಲಿ 2 ಏಕಾದಶಿ ಬಂದಿತ್ತು. ಒಂದು ವೈಕುಂಠ ಏಕಾದಶಿ, ಎರಡನೆಯದು ಷಟ್ತಿಲ ಏಕಾದಶಿ. ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಷಟ್ತಿಲ ಏಕಾದಶಿ ಅಂತ ಆಚರಣೆ ಮಾಡ್ತೀರಿ. ಇನ್ನು ಪಂಚಾಂಗದ ಪ್ರಕಾರ ಈ ವರ್ಷ ಷಟ್ತಿಲ ಏಕಾದಶಿ ಜನವರಿ 25ರಂದು ಬಂದಿದೆ. ವಿಷ್ಣುವಿನ ಸರಿಯಾದ ವಿಧಾನಗಳೊಂದಿಗೆ ಈ ದಿನದಂದು ಪೂಜಿಸಲಾಗುತ್ತೆ. ಶ್ರೀಹರಿಯನ್ನು ಮೆಚ್ಚಿಸಲು ಈ ದಿನವನ್ನು ಬಹಳನೇ ವಿಶೇಷ, ಬಹಳನೇ ಮುಖ್ಯ ಅಂತಲೇ ಹೇಳ್ಬೋದು. ಷಟ್ತಿಲ ಏಕಾದಶಿ ಉಪವಾಸ ಮಾಡೋದ್ರಿಂದ ಸಂತೋಷ, ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಷಟ್ತಿಲ ಏಕಾದಶಿಯ ಪೂಜಾ ವಿಧಾನ ಆಗ್ಬೋದು, ಹಾಗೆಯೇ ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಜನವರಿ 24ನೇ ತಾರೀಕು ಶುಕ್ರವಾರ ಸಂಜೆ 7:25 ಪ್ರಾರಂಭ ಆಗಿ ಜನವರಿ 25ನೇ ತಾರೀಕು ರಾತ್ರಿ 8:31 ಮುಕ್ತಾಯ ಆಗುತ್ತೆ. ಹಾಗೆ ಶನಿವಾರ 25ನೇ ತಾರೀಕು ಷಟ್ತಿಲ ಏಕಾದಶಿ ಇರೋದ್ರಿಂದ ಆ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಎಳ್ಳನ್ನು, ನಿಮ್ಮ ಮನೆಯಲ್ಲಿ ಕರಿ ಎಳ್ಳಿದ್ರೆ ಕರಿ ಎಳ್ಳನ್ನು ಉಪಯೋಗಿಸ್ಬೋದು, ಅಥವಾ ಬಿಳಿ ಎಳ್ಳಿತ್ತು ಅಂದರೆ ಬಿಳಿ ಎಳ್ಳನ್ನು ಉಪಯೋಗಿಸಿ. ಅಂದರೆ ನೀವು ಸ್ನಾನ ಮಾಡೋ ಬಕೆಟ್ಗೆ ಸ್ವಲ್ಪ ಎಳ್ಳನ್ನು ಹಾಕಿ ಒಂದು 5 ನಿಮಿಷಗಳ ಕಾಲ ಬಿಟ್ಟು ನಂತರ ಸ್ನಾನ ಮಾಡಬೇಕಾಗತ್ತೆ. ಎಳ್ಳು ಹಾಕಿದ ನೀರನ್ನು ಕುಡಿಯೋದು, ಹಾಗೆಯೇ ಎಳ್ಳಿನ ಉಬಾತ್ ಮಾಡಿ ಅದನ್ನು ಲೇಪಿಸುವುದು, ಎಳ್ಳನ್ನು ಪೂಜೆಯಲ್ಲಿ ಬಳಸುವುದು, ಎಳ್ಳು ಬೀಜಗಳನ್ನು ಬಳಸಿ ಸಿಹಿ ತಿಂಡಿಗಳನ್ನು, ಭಕ್ಷ್ಯಗಳನ್ನು ನಾವು ಮಾಡುವುದು, ಹಾಗೆಯೇ ಎಳ್ಳನ್ನು ದಾನ ಮಾಡುವುದು ಕೂಡ. ಎಳ್ಳಿನಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ನಾವು ಆದಷ್ಟು ಈ ದಿನ ಷಟ್ತಿಲ ಏಕಾದಶಿ ಎಂದು ದಾನವನ್ನು ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು. ಶನಿವಾರ ಬೆಳಗ್ಗೆನೇ ನೀವು ಸ್ನಾನ ಆದ ನಂತರ ಸಂಕಲ್ಪವನ್ನು ಮಾಡ್ಕೋಬೇಕು. ಈ ದಿನ ನಾನು ಪೂರ್ತಿಯಾಗಿ ಉಪವಾಸ ಮಾಡ್ತೀನಿ, ಉಪವಾಸವಿದ್ದು ಶ್ರೀಹರಿಯ ಧ್ಯಾನವನ್ನು ಮಾಡ್ತೀನಿ, ಶ್ರೀಹರಿಯ ಪೂಜೆಯನ್ನು ಮಾಡ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಬೆಳಗ್ಗೆಯಿಂದ ರಾತ್ರಿ ತನಕ ನೀವು ಉಪವಾಸವನ್ನು ಇರಬೇಕಾಗತ್ತೆ. ಯಾರಿಗೆಲ್ಲ ಉಪವಾಸ ಇರೋಕ್ಕಾಗತ್ತೆ, ಉಪವಾಸ ಇರಿ, ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಹಾಲು ಹಣ್ಣು ಕೂಡ ಸೇವನೆ ಮಾಡಿಕೊಂಡು ಉಪವಾಸವಿರ್ಬೋದು. ಯಾವಾಗಲೂ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ನೀವು ಏಕಾದಶಿಯ ದಿನವಾದರೂ ಆದಷ್ಟು ನಾವು ಉಪವಾಸವನ್ನು ಇದ್ದರೆ ತುಂಬಾ ಒಳ್ಳೆಯದು. ಈ ದಿನ ಯಾವುದೇ ಕಾರಣಕ್ಕೂ ನೀವು ಅನ್ನವನ್ನು ಊಟ ಮಾಡೋಕ್ಕೆ ಹೋಗಬೇಡಿ. ಇನ್ನು ಏಕಾದಶಿಯ ದಿನದಂದು ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದಾದರೆ, ತುಳಸಿ ಗಿಡಕ್ಕೆ ಅಪ್ಪಿಯೂ ತಪ್ಪಿಯೂ ನೀವು ನೀರನ್ನು ಅರ್ಪಣೆ ಮಾಡಬಾರ್ದು. ಹಾಗೆಯೇ ತುಳಸಿ ದಳಗಳನ್ನು ಕೂಡ ಕೀಳಬಾರ್ದು. ಯಾಕೆಂದರೆ ಆ ದಿನ ತುಳಸಿ ದಳಗಳನ್ನು ಕೀಳೋದಾಗಲಿ ಅಥವಾ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಣೆ ಕೂಡ ಮಾಡಬಾರ್ದು. ಇನ್ನು ನಾವು ಈ ದಿನ ಆದಷ್ಟು ಶ್ರೀಹರಿಯನ್ನು ಧ್ಯಾನಿಸುತ್ತಾ ನೀವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಅಥವಾ ಶ್ರೀಹರಿಯ ದೇವಸ್ಥಾನ ಇದ್ದರೆ ಅಲ್ಲೂ ಕೂಡ ಹೋದರೆ ತುಂಬಾ ಒಳ್ಳೆಯದು. ಷಟ್ತಿಲ ಏಕಾದಶಿಯ ಒಂದು ಚಿಕ್ಕ ಕಥೆ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಒಮ್ಮೆ ಶ್ರೀಮಂತ ಮಹಿಳೆ ವಾಸಿಸುತ್ತಿದ್ದಳು. ಅವಳು ತಮ್ಮ ಸಂಪತ್ತಿನ ಹೆಚ್ಚಿನ ಭಾಗವನ್ನು ದಾನವಾಗಿ ದಾನ ಮಾಡಿದರು. ಅದು ಹಣವಾಗಲಿ, ಬಟ್ಟೆಯಾಗಲಿ ಅಥವಾ ಬೆಲೆ ಬಾಳುವ ವಸ್ತುಗಳಾಗಲಿ. ಅವಳು ಜನರಿಗೆ ಆಹಾರವನ್ನು ಹೊರತುಪಡಿಸಿ ಏನು ಬೇಕಾದರೂ ಕೊಟ್ಟರು. ಆಹಾರವನ್ನು ದಾನ ಮಾಡುವುದು ಅತ್ಯಂತ ಪುಣ್ಯವೆಂದು ನಂಬಲಾಗಿದೆ. ಆದರೆ ಅವಳು ಅದನ್ನು ಮಾಡುವುದರಿಂದ ದೂರವಿರುತ್ತಿದ್ದಳು. ಶ್ರೀಕೃಷ್ಣನು ಅವಳಿಗೆ ಇದನ್ನು ಅರಿತುಕೊಳ್ಳಬೇಕೆಂದು ಯೋಚಿಸಿದನು. ಆದ್ದರಿಂದ ಅವನು ಭಿಕ್ಷುಕನ ವೇಷ ಧರಿಸಿ ಮಹಿಳೆಯನ್ನು ಆಹಾರಕ್ಕಾಗಿ ಕೇಳಿದನು. ಅವನಿಗೆ ಆಹಾರ ನೀಡಲು ಇಷ್ಟವಿಲ್ಲದೆ ಮಹಿಳೆ ಅವನನ್ನು ದೂರ ಹೋಗುವಂತೆ ಕೇಳಿದಳು. ಭಿಕ್ಷುಕ ಅಲ್ಲಿಯೇ ಉಳಿದು ಆಹಾರ ಕೇಳುವುದನ್ನು ಮುಂದುವರಿಸಿದನು. ಸಿಟ್ಟಿಗೆದ್ದ ಆಕೆ ಅವನನ್ನು ಅವಮಾನಿಸಲು ಅವನ ಬಟ್ಟಲಿನಲ್ಲಿ ಮಣ್ಣಿನ ಚೆಂಡನ್ನು ಬೀಳಿಸಿದಳು. ಭಿಕ್ಷುಕ ಅವಳಿಗೆ ಧನ್ಯವಾದ ಹೇಳಿ ಹೋದ. ಆ ಹೆಂಗಸು ತನ್ನ ಮನೆಗೆ ಹಿಂತಿರುಗಿ ಬಂದಾಗ ತಾನು ಅಡಿಗೆ ಮಾಡಿದ್ದೆಲ್ಲವೂ ಜೇಡಿ ಮಣ್ಣಾಗಿ ಮಾರ್ಪಟ್ಟಿತು. ಅದನ್ನು ನೋಡಿ ಬೆಚ್ಚಿ ಬಿದ್ದಳು. ಇದಲ್ಲದೆ ಅವಳು ಆಹಾರವನ್ನು ತಯಾರಿಸಲು ಖರೀದಿಸಿದ ವಸ್ತುವು ಜೇಡಿ ಮಣ್ಣಾಗಿ ಮಾರ್ಪಟ್ಟಿತು.
ಮತ್ತು ಈಗ ಅವಳು ಏನನ್ನು ತಿನ್ನಲು ಸಾಧ್ಯವಾಗಲಿಲ್ಲ. ಹಸುವಿನಿಂದ ಆಕೆಯ ಆರೋಗ್ಯ ಕೂಡ ಹದಗೆಡಲು ಪ್ರಾರಂಭವಾಯಿತು. ಮಹಿಳೆ ತನ್ನನ್ನು ರಕ್ಷಿಸುವಂತೆ ಶ್ರೀಹರಿಯನ್ನ ಪ್ರಾರ್ಥಿಸಲು ಪ್ರಾರಂಭಿಸಿದಳು. ಆ ಮಹಿಳೆಗೆ ಕನಸಿನಲ್ಲಿ ಭಗವಂತ ಕಾಣಿಸಿಕೊಂಡು ಭಿಕ್ಷುಕನಿಗೆ ಮಣ್ಣಿನ ಚೆಂಡನ್ನು ಕೊಟ್ಟು ಅವಮಾನಿಸಿದ ಘಟನೆಯನ್ನು ನೆನಪಿಸಿದ ಮತ್ತು ಆ ಘಟನೆಯಿಂದಲೇ ಆಕೆಗೆ ಈ ದುರ್ಗತಿ ಬಂದಿದೆ ಎಂದು ಹೇಳಿದ್ದಾನೆ. ಅಗತ್ಯವಿರುವವರಿಗೆ ಆಹಾರವನ್ನು ದಾನ ಮಾಡಲು ಮತ್ತು ಷಟ್ತಿಲ ಏಕಾದಶಿ ವ್ರತವನ್ನು ಆಚರಿಸಲು ಅವರು ಮಹಿಳೆಯನ್ನು ಕೇಳಿದರು. ಅದು ಆಕೆ ಕಳೆದುಕೊಂಡ ಎಲ್ಲವನ್ನು ಮರಳಿ ಪಡೆಯಲು ಅವಳು ಹಾಗೆ ಮಾಡಿ ಅದೃಷ್ಟವನ್ನು ಮರಳಿ ಪಡೆದಳು ಮತ್ತು ಆಹಾರವನ್ನು ದಾನ ಮಾಡಿದಳು. ಈಗ ಷಟ್ತಿಲ ಏಕಾದಶಿಯಂದು ನಾವು ಆಹಾರವನ್ನಾಗಲಿ ಅಥವಾ ಎಳ್ಳಿನಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ದಾನವಾಗಿ ಕೊಡಬೇಕು. ಷಟ್ತಿಲ ಏಕಾದಶಿಯ ದಿನದಂದು ಎಳ್ಳನ್ನು ಹಾಕಿ ನಾವು ಸ್ನಾನ ಮಾಡುವುದು, ಹಾಗೆಯೇ ಎಳ್ಳನ್ನು ನಾವು ದಾನ ಕೊಡುವುದು, ಹಾಗೆಯೇ ಅಗತ್ಯವಿರೋರಿಗೆ ಆಹಾರವನ್ನು ನೀಡೋದು, ಹಾಗೆಯೇ ಈ ದಿನ ಪೂರ್ತಿಯಾಗಿ ಉಪವಾಸವಿದ್ದು ನಾವು ಶ್ರೀಹರಿಯನ್ನು ಭಜನೆಯನ್ನು ಮಾಡುತ್ತಾ ಪೂಜೆಯನ್ನು ಮಾಡುತ್ತಾ ಶ್ರೀಹರಿಯ ಆಶೀರ್ವಾದವನ್ನು ಪಡೆದುಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರೂ ಷಟ್ತಿಲ ಏಕಾದಶಿಯನ್ನು ಆಚರಣೆ ಮಾಡ್ಕೊಳ್ಳಿ, ವಿಷ್ಣುವಿನ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.